ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಬೆಂಗಳೂರಿನ ವಿಜಯನಗರದ ಪೈಪ್ ಲೈನ್ ರೋಡ್ ಇದ್ದೇನೆ. ಇಲ್ಲಿ ಯಾಕೆ ಬಂದೆ ನಾನು ಅಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಳಕ್ಕೆ ಬಂದೆ. ಇಡೀ ಬೆಂಗಳೂರಲ್ಲೇ ಹೈಯೆಸ್ಟ್ ಸೇಲ್ ಆಗೋದು ಬೆಂಗಳೂರಿನ ವಿಜಯನಗರದಲ್ಲಿ ಇರುವ ಪೈಪ್ ಲೈನ್ ರಸ್ತೆಯಲ್ಲಿ. ವೆರೈಟಿ ಬೈಕ್ಗಳು, ಹೊಸ ಮಾಡೆಲ್ಗಳು, ಲೇಟೆಸ್ಟ್ ಮಾಡೆಲ್ಗಳು ಎಲ್ಲವೂ ಕೂಡ ಈ ಒಂದು ಪೈಪ್ ಲೈನ್ ರಸ್ತೆಯಲ್ಲಿ ಬೈಕ್ಗಳು ಸಿಗ್ತವೆ. ನಾವು ನೋಡ್ಬೋದು ಇಲ್ಲಿ ಹೊಸ ಬೈಕ್ಗಳೆಲ್ಲ ಶೋರೂಮ್ ಇಟ್ಟಿರ್ತಾರೆ. ಇವತ್ತು ನಾನು ಯಾವ್ಯಾವ ಬೈಕ್ಗಳು ಸಿಗ್ತವೆ, ಯಾವ್ಯಾವ ಅಂಗಡಿ ಇದೆ, ಈ ಬೆಂಗಳೂರಿನ ವಿಜಯನಗರದ ಪೈಪ್ ಲೈನ್ ರಸ್ತೆಯಲ್ಲಿ ಎಷ್ಟು ಆಟೋ ಕನ್ಸಲ್ಟೆಂಟ್ ಗಳಿದೆ ಅವೆಲ್ಲವನ್ನ ನೋಡ್ಕೊಂಡು ಹೋಗೋಣ. ಹಾಗೇನೆ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಏನಕ್ಕೆ ಬರುತ್ತೆ ಅವೆಲ್ಲವನ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಕಮಾನ್. ಸಾಮಾನ್ಯವಾಗಿ ನಾವು ಈ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತ ಹೇಳಿದ್ರೆ ಚೆನ್ನಾಗಿ ಚಚ್ಚಿ ಉಡಾಯಿಸಿ ಆಕ್ಸಿಡೆಂಟ್ ಗಾಡಿಗಳು ಅಂತ ಅನ್ಕೋತೀವಿ. ಆತರ ಅಲ್ಲ. ಸೆಕೆಂಡ್ ಹ್ಯಾಂಡ್ ಬೈಕ್ಗಳಂತ ಹೇಳಿದ್ರೆ ಅಪ್ಗ್ರೇಡ್ ಆಗ್ತಾ ಇರ್ತೀವಿ ನಾವು. ಅಂದ್ರೆ ಈ ಬೈಕ್ಗಳು ಯೂಸ್ ಮಾಡಿ ಹಳೇದಾಗುತ್ತೆ, ಬೋರ್ ಹೊಡುತ್ತೆ, ಅಥವಾ ಬೇರೆ ಒಂದು ಕಂಪನಿ ಬೇಕಾಗುತ್ತೆ. ಬಜಾಜ್ ಇದ್ರೆ ನಾವು KTM ಹೋಗ್ತೀವಿ, KTM ಬೇಡ ಅಂದ್ರೆ RX ಹೋಗ್ತೀವಿ, RX ಬೇಡ ಅಂತ ಹೇಳಿದ್ರೆ ಜಾವ ಹೋಗ್ತೀವಿ. ಹೀಗೆ ಹಲವಾರು ಮಾಡೆಲ್ಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನಾವು ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಗೆ ಹೋಗ್ತೀವಿ ಅಂತಕ್ಕಂಥ. ಈ ಒಂದು ವಿಜಯನಗರದ ಪೈಪ್ ಲೈನ್ ರೋಡಲ್ಲಿ ಹೈಯೆಸ್ಟ್ ಸೇಲ್ ಯಾಕಾಗುತ್ತೆ ಅಂತ ಹೇಳಿದ್ರೆ ವೆರೈಟಿ ಬೈಕ್ಗಳು ವೆರಿ ಫಸ್ಟ್ ಟೈಮ್ ಬರೋದೇ ಇಲ್ಲಿ. ಹಾಗಾಗಿ ಈ ಒಂದು ವಿಜಯನಗರದ ಪೈಪ್ ಲೈನ್ ರಸ್ತೆಯಲ್ಲಿ ವೆರೈಟಿ ಬೈಕ್ಗಳು ಎಲ್ಲ ಸಿಗ್ತದೆ ಅಂತಕ್ಕಂಥದ್ದು ಈಗ ಎಲ್ಲರ ಬಾಯಲ್ಲಿ ಬರ್ತಕ್ಕಂಥ ಮ್ಯಾಟ್. ಇಲ್ಲಿ ನೋಡಿ, ಇಲ್ಲಿ KTM, R15 ಮತ್ತೆ ಡ್ಯೂಕ್ ಇವೆಲ್ಲ ಬೈಕ್ಗಳು ಬಂದಿಟ್ಟಿರ್ತವೆ. ಇನ್ನೊಂದು ಏನ್ ಗೊತ್ತಾ ಇವಾಗ ಯಾಕೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಬಂದು ನಿಲ್ತವೆ ಅಂತ ಹೇಳಿದ್ರೆ, ಇನ್ನೊಂದು ಹೈಯೆಸ್ಟ್ ಸೇಲ್ ಆಗುತ್ತೆ. ಹೈಯೆಸ್ಟ್ ಸೇಲ್ ಆದಾಗ ಹೈಯೆಸ್ಟ್ ಗಾಡಿಗಳು ತಂದು ಇಡೀ ಎಂಟೈರ್ ಬ್ಯಾಂಗ್ಳೂರಿಂದ ಬಂದು ತಂದಿಲ್ ಬಿಡ್ತಾರೆ. ಇಲ್ಲಿ ಓನರ್ಗಳು ಬಂದು ಸ್ವತಃ ಅವರೇ ಇಲ್ಲಿ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಂಗಡಿಗಳಿಗೆ ಇಟ್ಟುಬಿಟ್ಟು ಸೇಲ್ ಮಾಡ್ತಕ್ಕಂಥದ್ದು. ಇನ್ನು ನಾವು ಗಾಡಿ ತಗೋಬೇಕಾದ್ರೆ ಏನೆಲ್ಲ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಗಾಡಿ ತಗೋಬೇಕಾದ್ರೆ ನಾವೇನೆಲ್ಲ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಬನ್ನಿ. ಈಗ ಈ ಶೋರೂಮ್ಗಳಲ್ಲಿ ಈ ಕನ್ಸಲ್ಟೆಂಟ್ ಹತ್ರ ಗಾಡಿಗಳಿರ್ತವೆ. ಫಸ್ಟ್ ನಾವು ಬಂದು ಗಾಡಿ ನೋಡ್ಬೇಕಾಗುತ್ತೆ. ಗಾಡಿ ನೋಡಿ ಆ ಗಾಡಿಲಿ ಇನ್ಶೂರೆನ್ಸ್ ಇದೆಯಾ ಅಥವಾ ಫೈನ್ಸ್ ಇದೆಯಾ ಅಥವಾ ಎಷ್ಟನೇ ಗಾಡಿ ಓನರು ಅವೆಲ್ಲವನ್ನ ತಿಳ್ಕೊಬೇಕಾಗುತ್ತೆ. ಮತ್ತೆ ಈ ಗಾಡಿ ಏನು ಎಷ್ಟು ಕಿಲೋಮೀಟರ್ ಓಡಿದೆ ಹೇಗೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮೀಟರ್ ಕೂಡ ರೀಡಿಂಗ್ ಬರುತ್ತೆ. ಆ ಮೀಟರ್ ರೀಡಿಂಗ್ ನ ನೋಡಿದ್ರೆ ಸಾಕು. ಇನ್ನ ಬೆಂಗಳೂರಿನ ವಿಜಯನಗರದಲ್ಲಿ ಈ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಇರ್ತಾವಲ್ಲ, ನಾವು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾತ್ರ ಮಾಡ್ತೀವಾ? ಖಂಡಿತ ಅಲ್ಲ. ನಾವು ಬಂದು ಇಲ್ಲಿ ಸೇಲ್ ಕೂಡ ಮಾಡ್ಬೋದು. ಒಳ್ಳೆ ಬೆನಿಫಿಟ್ ಆಗಿ ನಮಗೆ ಈ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಗೆ ಒಳ್ಳೆ ವ್ಯಾಲ್ಯೂ ಅನ್ನ ಇಲ್ಲಿ ಕಟ್ಕೊಡ್ತಾರೆ. ಮತ್ತೆ ಇಲ್ಲಿ ಭಾನುವಾರ ಬಿಟ್ಟು ಬೇರೆ ಎಲ್ಲಾ ದಿನಗಳಲ್ಲಿ ಈ ಒಂದು ವಿಜಯನಗರದ ಪೈಪ್ ಲೈನ್ ರೋಡ್ ನಲ್ಲಿ ವೆಹಿಕಲ್ಗಳು ನಮಗೆ ಪರ್ಚೇಸ್ ಮಾಡ್ಲಿಕ್ಕೆ ನಮಗೆ ಸಿಗುತ್ತೆ. ಇನ್ನೊಂದು ಡೆಮೋ ಕೂಡ ಅಲ್ಲಿ ನಮಗೆ ತೋರಿಸ್ತಾರೆ. ಯಾವ ಬೈಕ್ ಹಿಂಗೆ ಪಿಕಪ್ ಹೇಗಿದೆ, ಮತ್ತೆ ಈ ಒಂದು ಬೈಕ್ಗಳಲ್ಲಿ ಎಷ್ಟೆಷ್ಟು ವೆರೈಟಿಗಳಿದೆ ಅವೆಲ್ಲವನ್ನ ನಾವು ಈ ಒಂದು ವಿಜಯನಗರದ ಪೈಪ್ ಲೈನ್ ನಲ್ಲಿ ನೋಡ್ಬೋದು. ನಾನು ಇನ್ನೊಂದು ಅಂಗಡಿ ಬಂದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ XZ ಇದೆ, KTM ಇದೆ, ಎಕ್ಸ್ಪಲ್ಸ್ ಲಾಂಗ್ ಡ್ರೈವ್ಗೆ ಅದು ಸೂಪರ್ ಗಾಡಿ, ಡ್ಯೂಕ್ ಇದು ಸೂಪರ್ ಗಾಡಿ, ಆಕ್ಸಿಸ್ SAP, ಬುಲೆಟ್ ವೆರಿ ಯೂತ್ಸ್ ಲೈಕ್ ಮಾಡ್ತಕ್ಕಂಥದ್ದು ಬುಲೆಟ್ ಗಾಡಿ. ಇದು ತುಂಬಾ ಒಂದು ಓಲ್ಡ್ ಗಾಡಿ ಅಂತ ಹೇಳ್ಬೋದು. ಇನ್ನೊಂದು ಈ ಪೈಪ್ ಲೈನ್ ರೋಡ್ ಇದೆಯಲ್ಲ, ಮುಂಚೆ ಬರೀ ಬೇರೆ ರೋಡಿಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರೋಡ್ ಆಗಿತ್ತು. ಬಟ್ ಇವಾಗ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಗೆ ಸೇಲ್ ಮಾಡ್ಲಿಕ್ಕೆ ನಂಬರ್ 1 ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಗೆ ಸೇಲ್ ಮಾಡ್ಲಿಕ್ಕೆ ನಂಬರ್ 1 ಏರಿಯಾ ಆಗಿದೆ. ಇಲ್ಲಿ ಎಲ್ಲಾ ಬೈಕ್ಗಳು ಕೂಡ ನಮಗೆ ಸಿಗ್ತಕ್ಕಂಥದ್ದು ಒಂದು ಆಶ್ಚರ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂಗಡಿ ಒಳಗಡೆ ಇಲ್ಲಿ ಕನ್ಸಲ್ಟೆಂಟ್ ಅಂಗಡಿ ಒಳಗಡೆ ಹೋಗಿ ಓನರ್ನ ಮಾತಾಡ್ಸೋಣ. ಯಾವ್ಯಾವ ವೆರೈಟಿ ಬೈಕ್ಗಳಿದೆ ಅಂತ ಹೇಳಿ ಅವ್ರನ್ನ ಕೇಳೋಣ. ನಮಸ್ಕಾರ ಸರ್. ಹಾಯ್, ಏನ್ ಹೆಸರು ನಿಮ್ದು? ಸಮೀರ್ ಅಂತ. ಓಕೆ, ಇದು ಈ ನಿಮ್ಮ ಒಂದು ಆಫೀಸಲ್ಲಿ ಯಾವ್ಯಾವ ಬೈಕ್ಗಳು ಸಿಗ್ತವೆ ಸರ್? ಅಪಾಚಿ, ಪಲ್ಸರ್, ಯಾವ್ಯಾವ್ದು ಎಕ್ಸ್ಪಲ್ಸ್ ಸಿಗುತ್ತೆ, ಆಕ್ಸೆಸ್, ಅಲ್ಲಿ ಡಿಯೋ, ಅವಿನೆಸ್,
ಗೋಲ್ಡ್ ಆಕ್ಸೆಸ್ ಸಿಗುತ್ತೆ ಎಲ್ಲ ಸಿಗುತ್ತೆ. ಸರ್ ಯೂತ್ಸ್ ಜಾಸ್ತಿ ಯಾವ ಬೈಕ್ಗಳನ್ನ ಕೇಳ್ಕೊಂಡ್ ಬರ್ತಾರೆ ಇಲ್ಲಿ? ಆಕ್ಸೆಸ್, ಅವಿನೆಸ್, ಡಿಯೋ ಗಾಡಿ, ಡ್ಯೂಕು ಮತ್ತೆ ಎಕ್ಸ್ಪಲ್ಸ್, ಬುಲೆಟ್ ಆತರ ಕೇಳ್ತಾರ? ಬುಲೆಟ್, ಆಮೇಲೆ RX ಕೇಳ್ಕೊಂಬರ್ತಾರೆ ಜಾಸ್ತಿ ಅದ. ಸರ್ ಇವಾಗ ಈ ಪೈಪ್ ಲೈನ್ ರೋಡಲ್ಲಿ ಹೈಯೆಸ್ಟ್ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಸೇಲ್ ಆಗ್ತಾ ಇದೆ. ಸರ್ ಏನ್ ರೀಸನ್ ಸರ್? ರೀಸನ್ ಏನಂದ್ರೆ ಶೋರೂಮ್ಗಿಂತ ಒಂದು 40,000 ರೂಪಾಯಿ ಕಡಿಮೆ ಸಿಗ್ತಲ್ಲ ಅಂತ ಬರ್ತಾರೆ. ಬೆಸ್ಟ್ ಕ್ವಾಲಿಟಿ ಮತ್ತೆ ಹೊಸ ಪ್ರಾಡಕ್ಟ್ ಸಿಗ್ತದೆ ಅಂತ ಹೇಳಿ. ಬೆಸ್ಟ್ ಕ್ವಾಲಿಟಿ ಹೊಸ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ. ಸರ್ ಇಲ್ಲಿ ಎಷ್ಟೊಂದು ಬೈಕ್ ನಿಲ್ಸ್ಕೊಂಡಿದ್ರಲ್ಲ, ಅದು ಇವಾಗ ಇದು ಬರೀ ನೀವು ಪರ್ಚೇಸ್ ಮಾಡಿ ಇಟ್ಟಿರೋದ ಅಥವಾ ಕಸ್ಟಮರ್ ಬಂದು ನಿಲ್ಸಿರೋದ ಸೇಲ್ ಮಾಡ್ಕೊಡಿ ಅಂತ ಹೇಳಿ, ಹೇಗೆ ಅಂತ? ಎರಡು ಇರುತ್ತೆ. ಶೋರೂಮ್ ಇಂದ ಪರ್ಚೇಸ್ ಮಾಡಿರ್ತೀವಿ, ಶೋರೂಮ್ ಇಂದ ತಗೊಳ್ಳಿರ್ತೀವಿ, ಅಲ್ಲಿ ಶೋರೂಮ್ ಇಂದ ಎಕ್ಸ್ಚೇಂಜ್ ಮಾಡಿ ತಗೊಂಡ್ಬಂದಿರಲ್ಲ, ಅದು ಇಲ್ಲಿ ಬರುತ್ತೆ. ಇಲ್ಲ ಡೈರೆಕ್ಟ್ ಕಸ್ಟಮರ್ ಕೊಟ್ಟು ಹೋಗಿರ್ತಾರೆ. ಸರ್ ಈಗ ಇಮಿಡಿಯೇಟ್ ನಾವು ಕ್ಯಾಶ್ ಕೊಟ್ಟರೆ ಗಾಡಿ ಇಮಿಡಿಯೇಟ್ ಆಗಿ ಕೊಡ್ತೀರಾ? ಇಮಿಡಿಯೇಟ್ಲಿ ಕೊಡ್ತೀವಿ. ಈಗ ಈ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಳ್ಳೋದಾರೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ? ಒಂದು ತಿಂಗಳು ಬೇಕು ನಮಗೆ. ಒಂದು ತಿಂಗಳು ಬೇಕೇ ಬೇಕಲ್ಲ? 29 ಫಾರ್ಮ್ ಆಗುತ್ತೆ, ಅದು ಫಿಲ್ಅಪ್ ಮಾಡಿ ಕೊಡ್ಲೇಬೇಕಲ್ಲ? ಸರ್, ಬಟ್ ನಿಮ್ದು ಬಿಸ್ನೆಸ್ ಎಲ್ಲ ಬರೀ ಆನ್ಲೈನ್ ಆಗುತ್ತಾ, ಟ್ರಾನ್ಸ್ಫರ್ ಆಗುತ್ತಾ ಅಥವಾ ಕ್ಯಾಶ್ ಕೊಡ್ಬೇಕಾ, ಹೇಗೆ? ಆನ್ಲೈನ್ ಆಗುತ್ತೆ, ಕ್ಯಾಶ್. ಓಕೆ, ಸ್ವಲ್ಪ ತೋರಿಸಿ ಸರ್, ಕ್ಯಾಮ್ರಾಮನ್ ಸರ್. ಇವರ ಹತ್ರ ಬೈಕ್ ಏನೇನಿದೆ ಎಲ್ಲ ತೋರಿಸಿ ಕ್ಲೀನ್ ಆಗಿ. ನೋಡಿ, ಎಕ್ಸ್ಪಲ್ಸು, KTM, ಮತ್ತೆ RTR 400V ಎಲ್ಲ ಬೈಕ್ಗಳಿದೆ. ವೆರೈಟಿ ಬೈಕ್ಗಳು. ತುಂಬಾ ಖುಷಿ ಆಯ್ತು. ಬೆಳಿಗ್ಗೆಲ್ಲ ಇವ್ರ ಜೊತೆ ಮಾತಾಡ್ತಾ ಇದ್ದೇನೆ, ಬಟ್ ಎಲ್ರು ಜೋಶಾಗಿ ಮಾತಾಡ್ತಿದಾರೆ. ಬನ್ನಿ. ಹಲೋ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಾವು ಗಾಡಿ ತಗೊಳಕ್ಕೆ ಬಂದಾಗ ಎಕ್ಸ್ಪರ್ಟಿನ ಕರ್ಕೊಂಡ್ ಬರ್ಬೇಕು. ಅದ್ರಲ್ಲೂ ಈ ವಿಜಯನಗರದ ಪೈಪ್ ಲೈನ್ ರೋಡಿಗೆ ಬಂದ್ರೆ ವೆರೈಟಿ ಬೈಕ್ಗಳು, ಸಖತ್ತು ಬೈಕ್. ಇದು ಕನ್ಸಲ್ಟೆಂಟ್ ಆಫೀಸ್ಗಳಿದೆ, ಲೆಫ್ಟಿಗೊಂದು ರೈಟಿಗೊಂದು. ಚೂಸ್ ಮಾಡ್ಲಿಕ್ಕೆ ಮತ್ತೆ ರೇಟ್ ಬೆಲೆ ನೋಡ್ಲಿಕ್ಕೆ ಮತ್ತೆ ಮಾಡೆಲ್ ನೋಡ್ಲಿಕ್ಕೆ ತುಂಬಾ ಕನ್ಸಲ್ಟೆಂಟ್ ಆಫೀಸ್ಗಳು ಬೇಜಾನಿದೆ ಇಲ್ಲಿ. ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಫುಲ್ ಇಲ್ಲಿಂದ ಅಲ್ಲಿವರೆಗೂ ಸಾಮಾನ್ಯ 1 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಗಳ ಬಜಾರ್ ಅಂತ ಹೇಳ್ಬೋದು. ಇಡೀ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಕ್ಕಂಥದ್ದು. ತುಂಬಾ ಖುಷಿ ಆಯ್ತು. ನಾನು ಬೆಳಗಿಂದ ಇಲ್ಲಿ ಎಲ್ಲರ ಒಂದು ಶಾಪ್ಗಳಿಗೆ ಹೋಗಿ ವೆರೈಟಿ ಬೈಕ್ ಇದೆ, ಹೊಸ ಬೈಕ್ಗಳಿದೆ. ಇನ್ನೊಂದೊಂದು ಕೇಳಿದ್ರೆ ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಇದೆ. ಇನ್ನೊಂದು, ನಾವು ಬೈಕ್ ಗಳನ್ನ ತಗೋಬೇಕು ಅಂತ ಬಂದಾಗ ನಿಜವಾಗೂ ಕೂಡ ನಾವು ಬೈಕ್ ತಗೊಳ್ಳಕ್ಕೆ ಬರ್ಬೇಕು. ಬಂದು ಸುಮ್ನೆ ನೋಡ್ಬಿಟ್ಟು ಟ್ರಯಲ್ ನೋಡ್ಬಿಟ್ಟು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಕನ್ಸಲ್ಟೆಂಟ್ ಆಫೀಸರ್ಸ್ ಏನಿರ್ತಾರೆ, ಅವ್ರು ಯಾರೋ ಒಬ್ರು ಕಸ್ಟಮರ್ ಬಂದ್ರು ತಗೋತಾರೆ ಅಂತ ಹೇಳಿ ಆಸೆಯಿಂದ ಇರ್ತಾರೆ. ನೀವು ನೋಡ್ಬಿಟ್ಟು ಎಲ್ಲ ಟ್ರಯಲ್ ನೋಡ್ಬಿಟ್ಟು ಆಯ್ತು ಬರ್ತೀನಿ ಮತ್ತೊಂದು ಕತೆ ಅಂದು ಯಾವ್ದೇ ಕಾರಣಕ್ಕೂ ಹೇಳಲೇಬೇಡಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸೇಲ್ ಆಗ್ಬೇಕು, ನಿಮಗೆ ಬೈಕ್ ಬೇಕಷ್ಟೇ. ಓಕೆನಾ? ಹಾಗೇನೆ ನಾನು ಒಂದು ಈಗ ಶೋರೂಮ್ ಬಂದಿದ್ದೇನೆ, ಅವ್ರನ್ನೇ ಕೇಳೋಣ. ಅವ್ರ ಶೋರೂಮು ಈ ಒಂದು ಪೈಪ್ ಲೈನ್ ರೋಡಲ್ಲಿ ಏನಕ್ಕೆ ಫೇಮಸ್ ಮತ್ತೆ ಇಲ್ಲಿ ಏನೇನು ಬೈಕ್ ಸಿಗ್ತದೆ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಈ ಕನ್ಸಲ್ಟೆಂಟ್ ಆಫೀಸ್ ಇವಾಗ ಯಾವ ಬೈಕ್ಗಳಿಗೆ ಫೇಮಸ್ ನಿಮ್ದು? ಯಾವ ಬೈಕ್ ಸ್ಪೆಷಲ್ ಆಗಿ RX ಅಥವಾ ಡಿಯೋ, ಎಲೆಕ್ಟ್ರಿಕ್ ಬೈಕ್, ಡ್ಯೂಕ್, ಆ ತರ ಸ್ಪೆಷಲೈಸೇಷನ್ ಇರ್ತಲ್ಲ. ಈಗ ಒಬ್ಬೊಬ್ಬರು ಒಂದ್ ಗಾಡಿಗೆ ಎಕ್ಸ್ಪರ್ಟ್ ಇರ್ತಾರೆ, ಆ ತರ ಏನಾದ್ರು ನಿಮ್ದು ಇದೆಯಾ? ನಮ್ದು ಆಕ್ಟಿವ್ ಆಗಿ ಹೈಯೆಸ್ಟ್ ಸೇಲ್ ಆಗೋದು ನಿಮ್ಮ ಕಸ್ಟಮರ್ ಫಸ್ಟ್ ಬಂದಾಗ ಏನಂತ ನಿಮ್ಮಂದ್ ಬಂದ್ ಕೇಳ್ತಾರೆ? ಲೋನ್ ಫೆಸಿಲಿಟೀಸ್ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ನಿಮ್ಗೆ 80-70% ಲೋನ್ ಆಗುತ್ತೆ ನಿಮ್ಗೆ. ನಿಮ್ಮ ಸೆಕೆಂಡ್ ಹ್ಯಾಂಡ್ ಬೈಕಲ್ಲಿ ಲೋನ್ ಕೂಡ ಇದೆ ಈಗ ಸ್ಪಾಟ್. ಎಷ್ಟು ಅಡ್ವಾನ್ಸ್ ಕೊಡಬೇಕು, ಎಷ್ಟು ಹೇಗೆ ಅಂತ? ಒಂದು 15,000 ಕೊಟ್ಟರೆ ಸಾಕು ಡೌನ್ ಪೇಮೆಂಟ್. ಸೊ ಇನ್ನು ಕಸ್ಟಮರ್ ಎಲ್ಲೆಲ್ಲಿಂದ ಬರ್ತಾರೆ ಸರ್? ಈಗ ಯಾಕೆ ನಾನು ನೋಡ್ತಿದ್ದೇನೆ ಈ ಪೈಪ್ ಲೈನ್ ರೋಡಲ್ಲಿ ತುಂಬಾ ಒಂದು ಆಫೀಸ್ಗಳಿದೆ. ಇಲ್ಲಿ ಕಸ್ಟಮರ್ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ. ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ. ಓಕೆ ಸರ್, ಇಷ್ಟೊಂದು ಬೈಕ್ ಇದೆಯಲ್ಲ, ಇವಾಗ ನೀವೆಲ್ಲ ಪರ್ಚೇಸ್ ಮಾಡಿರಲ್ಲ ಅಥವಾ ಕಸ್ಟಮರ್ ಸೇಲ್ ಮಾಡಿ ಅಂತ ಕೊಟ್ಟಿರೋದ, ಹೇಗೆ ಅಂತ ಹೇಳಿ? ಎಲ್ಲ ಪರ್ಚೇಸ್ ಮಾಡಿದ್ರು. ಎಲ್ಲ ಪರ್ಚೇಸ್ ಮಾಡಿರಲ್ಲ. ಓಕೆ ಸರ್, ನಾವು ಇವಾಗ ಗಾಡಿ ಬಂದು ಟ್ರಯಲ್ ಮಾಡಿ ಇದ್ ಮಾಡ್ತಾರೆ. ಇವಾಗ ಈಗ ಫಸ್ಟ್ ನೀವು ಕಸ್ಟಮರಿಗೆ ಏನೇನು ಅವರು ಕೇಳ್ತಾರೆ ಹಾಗೇನೆ ಹೇಗೆ ಅಂತ? ಗಾಡಿ ಸರ್ವಿಸಿಂಗ್ ಆಗಿದ್ಯಾ ಅಂತ ಕೇಳ್ತಾರೆ. ಅದೆಲ್ಲ ವಿತೌಟ್ ಸರ್ವಿಸ್ ನಾವು ಕೊಡೋದಿಲ್ಲ ಯಾವ ಗಾಡಿ. ತಗೊಂಡೋಗಿ ಗ್ಯಾರೇಜ್ ಹೋಗುವಂತದ್ದು ಯಾವ್ದು ಕೊಡಕ್ಕೆ ಇರಲ್ಲ. ವಿತ್ ಸರ್ವಿಸ್ ಆಗಿರುತ್ತೆ, ಮಾಡ್ಕೊಡ್ತೀವಿ. ಸರ್ ಈಗ ಟ್ರಾಫಿಕ್ ಇದು ಫೈನ್ಸ್ ಇರುತ್ತೆ, ಮತ್ತೆ ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್ ಎಲ್ಲ ನಾವು ನಿಮ್ಗೆ ಡೆಲಿವರಿ ಕೊಡೋದು, ಅಲ್ಲಿವರೆಗೂ ಕೊಡಕ್ ಹೋಗಲ್ಲ. ವೆಹಿಕಲ್ ಎಮಿಷನ್ ಆಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ಗಾಡಿ ಸರ್ವಿಸಿಂಗ್ ಇದೆಲ್ಲ ಆಗ್ಲೇ ವೆಹಿಕಲ್ ಕೊಡಲ್ಲ. ಎಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ನೀವು ಗಾಡಿ ಕೊಡೋದು. ಅಮೌಂಟ್ ಕೊಟ್ಟಾದ್ಮೇಲೆ ಅಥವಾ EMI ಆದ್ಮೇಲೆ ಸ್ಪಾಟ್ ಅಲ್ಲಿ ಗಾಡಿ ಕೊಡ್ತಾರೆ ಅಥವಾ ಎಷ್ಟು ದಿನ ತಗೊಳುತ್ತೆ ಅಂತ? 1 ಡೇ ಆಗುತ್ತೆ ಅಷ್ಟೇ. 1 ಡೇ ಬೇಕಲ್ಲ ಈಗ. ಸೊ ಓಕೆ, ಇವಾಗ ಓಕೆ ವೀಕ್ಷಕರೇ, ಒಂದು ಡೇ ಬೇಕಾಗುತ್ತೆ. ಲೋನ್ ಹೋದ್ರೆ ಕ್ಯಾಶ್ ಆದ್ರೆ ಸ್ಪಾಟ್ ಅಲ್ಲಿ ಕೊಡ್ತೀವಿ. ಕ್ಯಾಶ್ ಆದ್ರೆ ಸ್ಪಾಟ್. ಓಕೆ, ಇವಾಗ ಸರ್ ನಾವು ಗಾಡಿ ಸೇಲ್ ಮಾಡ್ಬೇಕು ಅಂತ ಬಂದ್ರಿ, ಇವಾಗ ನೀವು ಗಾಡಿನ ತಗೋತೀರಾ? ನೀವು ತಗೋತೀವಿ. ಎಲ್ಲ ಗಾಡಿನ ತಗೋತೀರಾ? ಎಲ್ಲ ಗಾಡಿನೂ ತಗೋತೀವಿ.
ಸೊ ಹೈಯೆಸ್ಟ್ ಸೇಲ್ ಆಗೋದು ಆಕ್ಟಿವ್ ಬಿಟ್ರೆ ಇಲ್ಲಿ ಇನ್ನು ಯಾವ್ದು ಬೈಕ್ಗಳು ಸೇಲ್ ಆಗುತ್ತೆ? ಸೇಲ್ ಆಗುತ್ತೆ, ಬುಲೆಟ್ ಸೇಲ್ ಆಗುತ್ತೆ ಎಲ್ಲ ಹೋಗುತ್ತೆ. ಸರ್ ಈಗ ಟ್ರೆಂಡ್ ಒಂದು ಹುಟ್ಟಾಕಿತ್ತು, ಈಗ ಎಲೆಕ್ಟ್ರಿಕ್ ಬೈಕ್ ಸ್ವಲ್ಪ ಕಮ್ಮಿ ಆಗಿದೆ, ಯಾಕೆ ಅಂತ? ಎಲೆಕ್ಟ್ರಿಕ್ ಬೈಕು ವೆಹಿಕಲ್ ಸ್ವಲ್ಪ ರೇಟ್ ಕಾಸ್ಟ್ಲಿ ಸ್ವಲ್ಪ ಇರೋದ್ರಿಂದ ಅದು ಕಡಿಮೆ ಆಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ರೇಟ್ ಪಬ್ಲಿಕ್ಗೆ 1 lakh ಆಜು ಬಾಜು ಸಿಕ್ಕಿದ್ರೆ ಸ್ವಲ್ಪ ಹೋಗುತ್ತೆ. 1 lakh ಮೇಲೆ ಹೋಗುತ್ತಲ್ಲ, ಅದರಿಂದ ಸ್ವಲ್ಪ ಇದ್ ಮಾಡ್ತಾರೆ. ಯಾವ್ದು ನಿಮ್ದು ಆಫೀಸ್ ಹೆಸರೇನು ಸರ್? ಪವನ್ ಆಟೋ ಕನ್ಸಲ್ಟೆಂಟ್, ನಿಮ್ಮ ಹೆಸರು? ರವಿ ಅಂತ. ಓಕೆ ಅಕ್ಷಕರೇ, ರವಿ ಅವರು ಹೇಳಿದ್ರು ಇವರ ಒಂದು ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ ಆಕ್ಟಿವ್ ಗಾಡಿಗಳು, ಡಿಯೋ ಗಾಡಿಗಳು ಹೆಚ್ಚು ಒಂದು ಸೇಲ್ ಆಗುತ್ತೆ ಇವ್ರ ಆಫೀಸಲ್ಲಿ. ಹಾಗೆ ಮತ್ತೊಂದು ನಾವು ಶಾಕ್ ಹೋಗೋಣ, ಕಮಾನ್ ಹತ್ರ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿರುವ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಬಜಾರ್. ನಾನು ಹಲವಾರು ಶಾಪ್ಗಳಿಗೆ, ಹಲವಾರು ಆಫೀಸ್ಗಳಿಗೆ ಹೋಗಿ ಬೈಕ್ಗಳನ್ನ, ಬೈಕ್ ಓನರ್ಗಳನ್ನ ನೋಡಿ ನಾನು ಮಾತಾಡಿಸ್ದೆ. ವೆರೈಟಿ ಬೈಕ್ಗಳು, ಅಪಾಚೆ, ಡ್ಯೂಕು, ಜಾವಾ, HD ಎಲ್ಲ ಬೈಕ್ಗಳು ಇದೆ. ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಆನ್ಲೈನಲ್ಲಾಗಲಿ ಅಥವಾ ಮೆಕ್ಯಾನಿಕಲ್ ಅಥವಾ ಫ್ರೆಂಡ್ಸ್ಗಳಾಗಲಿ ಅವ್ರು ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ. ಜಸ್ಟ್ ನೀವು ಒಂದು ಕೆಲಸ ಮಾಡಿ, ಮೆಜೆಸ್ಟಿಕ್ ಇಂದ ವಿಜಯನಗರ ಮೆಟ್ರೋ ಅಥವಾ ಬಸ್ ಹತ್ತಿ ಅಲ್ಲಿ ಪೈಪ್ಲೈನ್ ರೋಡಿಗೆ ಬನ್ನಿ. ತಗೊಂಡು ಅಲ್ಲಿ ವಿಜಯನಗರದ ಪೈಪ್ಲೈನ್ ಇಳಿದ್ರೆ ಸುಮಾರು 40ರಿಂದ 50 ಆಫೀಸ್ಗಳು ಸಿಗುತ್ತೆ. ನಿಮಗೆ ಬೇಕಾದಂತ ಬೈಕ್ಗಳನ್ನ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.